ಅನು ನೋಡ್ಕೊಂಡು ಪೂರ್ತಿ ಧೂಳಾಗಿದೆ. ಈ ಕಾಯಿಲೆಗೆ ಬೇಗ ಟ್ರೀಟ್ಮೆಂಟ್ ತಗೊಳ್ಳಿ. ಮನೆ ಕ್ಲೀನ್ ಆಗಿ ಇಟ್ಕೊಳ್ಳೋದು ಒಂದ್ ಕಾಯಿಲೆನಾ? ಆಹಾ, ಏನಾಯ್ತು? ಮುಗಿತಾ? ಸ್ವಲ್ಪನೇ ಆಯ್ತು. ಹಲೋ. ಹಾಯ್. ಬನ್ನಿ 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 ಬನ್ನಿ. ಹಲೋ. ಸೋ ಸಾರಿ, ಬೆಳಿಗ್ಗೆನೆ ಬರಕ್ ಆಗ್ಲಿಲ್ಲ, ಸ್ವಲ್ಪ ಕೆಲ್ಸ ಇತ್ತು. ಕಂಗ್ರಾಚುಲೇಷನ್. ಥ್ಯಾಂಕ್ ಯು. ಕಂಗ್ರಾಚುಲೇಷನ್. ಇವಳು ಪ್ರಿಯಾ, ಅವಳು ಅನು. ಶಾಗಿತಾ, ಅನ್ವರ್. ಗೊತ್ತು, ಸತ್ಯಂ ನ್ಯೂಸ್ ಅಲ್ಲಿ. ಹೌದು ಆ ಜಗಳ ಆಡೋ ಕಾರ್ಯಕ್ರಮ ಇವಳ್ದೇನೆ. ನಮ್ಮ ಶೋ ಟೈಮ್, ಇಫ್ ಯು ಡೋಂಟ್ ಮೈಂಡ್. ಅಲ್ಲಿ. ಥ್ಯಾಂಕ್ ಯು. ಮನೆಯಲ್ಲೂ ಗಲಾಟೆನಾ? ಇಲ್ಲ. ನಿಮ್ ಪ್ರಶ್ನೆಗಳನ್ನ ಧಾರಾಳವಾಗಿ ಕೇಳ್ಬೋದು. ಕೇಳಿ. ಬೀಫ್ ಹೋರಾಟ. ಬೀಫ್ ಬಗ್ಗೆ ಮಾತಾಡೋವಾಗ ಇಡೀ ಕರ್ನಾಟಕನೇ ಎದುರು ನೋಡ್ತಾ ಇರೋದು ಬೀಫ್ ಬ್ಯಾನ್ ಬಗ್ಗೆ. ಲೂಸು ನಾನ್ ಸಾರಿ, ಮುಖ್ಯವಾದ ಶಾರ್ಟನೇ ಎಡಿಟ್ ಮಾಡಿದ್ಯಾ? ನಾನು ಎಷ್ಟು ಸಲ ಹೇಳಿದೀನಿ ಮಿಸ್ ಮಾಡದೆ ಶಾರ್ಟನೇ ಎಡಿಟ್ ಮಾಡು ಅಂತ. ನಿನ್ ಕೆಲ್ಸಾನೇ ಬರಲ್ಲ. ಎಷ್ಟು ಕಷ್ಟಪಟ್ಟು ಶೂಟ್ ಮಾಡಿರೋ ಸೀನ್ ಅದು ಗೊತ್ತಾ? ಬೇಡ, ಉಳ್ದಿದ್ ನಾಳೆ ನೋಡ್ಕೊಳ್ಳೋಣ. ಮನ್ಸಾರಿ ಯಾರು ಕೆಲ್ಸ ಮಾಡ್ತಿಲ್ಲ ಅನ್ಸುತ್ತೆ. ಸುಮ್ನೆ ಅಕ್ಕನೇ FM ಗೆ ಗೆಸ್ಟ್ ಕರೆದ್ರೆ ಒಳ್ಳೆ ಐಡಿಯಾನೆ. ಸಾರು ಮೇಡಮ್ ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೌದೌದು. ಥ್ಯಾಂಕ್ ಯು. ಇದು ಫಸ್ಟ್ ಡೇ ಅಲ್ವಾ? ಥ್ಯಾಂಕ್ ಯು. ಇಲ್ಲ ಅಂದ್ರೆ ಪ್ರಿಯಾ ಕೇಕ್ ಸಕ್ಕತ್ತಾಗಿ ಮಾಡ್ತಾರೆ ಗೊತ್ತಾ? ಚಾಮರಾಜಪೇಟೆಲ್ ಫೇಮಸ್ ಬೇಕರಿ, ಕೇಕ್ ಬಿಸ್ನೆಸ್ ಅಲ್ಲಿ ಸೂಪರ್ ಪ್ರಾಫಿಟ್. ಅನ್ವರ್ ಸರ್ ಏನ್ ಮಾಡ್ತಾ ಇರೋದು? ನಾನೊಂದು ಬಿಸ್ನೆಸ್ ಮಾಡ್ತಿದ್ದಾರೆ. ನಮ್ ಅಸೋಸಿಯೇಷನ್ ಸೆಕ್ರೆಟರಿ. ನಂಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ನನ್ಗೆ ಯಾರತ್ರ ಹೆಲ್ಪರ್ ಸಿಗ್ಬಹುದಾ? ಪಾರ್ಟ್ ಟೈಮ್ ಸಿಗ್ತಾರೆ. ಸುಂದರಿ ಅಜ್ಜಿ ಅಂತ ಒಬ್ರಿದ್ದಾರೆ. ನಾನು ಅವ್ರನ್ನ ಕಳಿಸ್ತೀನಿ. 2 ಗಂಟೆ ಕೆಲಸ ಮಾಡ್ತೀನಿ. ಓಕೆನಾ? ನಿಮಗ್ ಬೇಕಾ? ಬೆಳಗ್ಗೆನೆ ಹೊಡ್ತೀನಿ. ಎಲ್ಲಿ ಕೆಲಸ ಮಾಡ್ತಿದ್ದೀರಾ? ಇನ್ಫಿನಿಟಿ ಸೊಲ್ಯೂಷನ್ಸ್, HR ಮ್ಯಾನೇಜರ್. ಓ, ದಟ್ಸ್ ನೈಸ್. ಹೊರಡೋಣ. ಸರಿ, ಹೊರಡ್ತೀನಿ. ಹಾಗಾದ್ರೆ ನಾವಿನ್ನು ಹೊರಡ್ತೀವಿ. ಗುಡ್ ನೈಟ್. ಶಾಗಿದಾ ಹೇಳಿದ್ದು ಸುಂದರಿ ಅಜ್ಜಿ? ಓ, ಪ್ರಿಯಾ ನೀನೇನಾ ಓಡ್ ಬಂದಿರೋದು? ನಾನು ಓಡ್ತಾ ಇದ್ದೆ ಬಸ್ಸಿನ ಹಿಂದೆ. ಓ, ಇಷ್ಟ ಗಲೀಜಾಗಿದ್ಯಾ? ಹಲ್ಸಿನ ಹಣ್ಣಿನ ಬೀಜ, ಹಲ್ಸಿನ ತೊಳೆ, ಏನು ಹೇಳಂಗಿಲ್ಲ. ಇದನ್ನ ಎಲ್ಲಿ ತಗೊಂಡೋಗಿ ಹಾಕ್ತೀರಾ? ಅಯ್ಯೋ ಮಕ್ಳೇ, ನಮ್ ಸಿಟಿ ಅವ್ರು ಮಾಡೋ ತರಾನೇ ಪಕ್ಕದ ಕಾಂಪೌಂಡ್ಗೆ ಎತ್ತ ಹಾಕೋದು. ಅಯ್ಯಯ್ಯೋ, ಇಲ್ಲಿರೋ ಎಲ್ಲಾ ಕೆಲ್ಸ ಮುಗಿಸಿ ನಾನು ಸಾಯಿರಮ್ಮ ಮನೆಗೆ ಹೋಗ್ಬೇಕು. ಮಧ್ಯಾಹ್ನದ ಮೇಲೆ ತಾಮಸ್ ಸರ್ ಮನೆಗೆ. ಏನಮ್ಮ, ಒಳಗ್ ಬಂದು ಅಡ್ಗೆ ಮನೆ ತೋರ್ಸು. ಓಕೆ ಪ್ರಿಯಾ, ನಾನು ಹೋಗಿ ರೆಡಿ ಆಗ್ತೀನಿ. ಆಫೀಸಲ್ಲಿ ಮೀಟಿಂಗ್ ಇದೆ. ಹಾಗಿದ್ರೆ ನೀವೇ ಹೊಸದಾಗಿ ಬಂದಿರೋರು ಅಲ್ವಾ? 2 ತಿಂಗಳಿಂದ ನಾನು ಇಲ್ಲಿ ಇರ್ಲಿಲ್ಲ, ಕೆನಡಾದಲ್ಲಿದ್ದೆ, ಚಿಕ್ಕ ಮಗಳ ಮನೆಯಲ್ಲಿ. ಸಾರ್ ಹೆಸರು ಜೋಸೆಫ್, ಆ ಕೊನೆ ಮನೆ. ಜೈಮೋಹನ್ ಸರ್ ಖಂಡಿತ ಏನಾದ್ರು ಹೊಸ ಕೆಲಸ ಇಟ್ಟಿರ್ತಾರೆ. ಇವರು ಆ ಕೊನೆ ಮನೆಯವರು ಕದಿರವನ್ ಸರ್. ನನ್ನ ಹೆಸರು ಮಾಧವ್ ಅಂತ. ಜರಿ. ನನಗೆ ಈ ವಿಲ್ಲಾ ಮೇಲೆ ಕಣ್ಣಿತ್ತು, ಆದ್ರೆ ನೀವು ತಗೊಂಡ್ಬಿಟ್ರಿ. 40ವರೆಗೂ ಮಾತಾಡಿದ್ದೆ, ಆದ್ರೆ ನೀವು ಅದಕ್ಕಿಂತ 5 ಜಾಸ್ತಿ ಕೊಟ್ಟು ಮುಗಿಸ್ಬಿಟ್ರಲ್ಲ. ಅದು ನಾವ್ ಇನ್ವೆಸ್ಟ್ ಮಾಡ್ತೀವಿ ಅನ್ಕೊಳ್ಳಿ, ಅದ್ರ ಮೇಲೆ ರಿಟರ್ನ್. ಫ್ಯಾಮಿಲಿ ಜೊತೆ ನಿಮ್ಗೆ ಏನಾದ್ರು ಸಂಬಂಧ ಇದೆಯಾ? ಇದೆ. ಹೇಗೆ? ನನ್ ಕಸಿನ್ ಮೂಲಕ. ಅದ್ ಕಂಡು ಹಿಡಿದ್ರಿ? ಅನುನ ಮದುವೆ ಮಾಡ್ಕೋಬೇಕು ಅಂತ. ಯಾಕೋ? ಅದು ವಿಲ್ಲಾ ಮಾರೋ ಐಡಿಯಾ ಇದ್ರೆ ನನ್ಗೆ ಹೇಳಿ. ವಿಲ್ಲಾ ಮಾರೋದಾ? ಅಲ್ಲ, ಮೊದ್ಲೇ ನಾನು ಹೇಳಿರ್ತೀನಿ ಅಷ್ಟೇ. ಹಾಗೇನಾದ್ರೂ ನಿಮ್ಗೆ ಮನಸ್ಸಲ್ಲಿ ಅನಿಸ್ತು ಅಂದ್ರೆ ಹೇಳಿ, ಮರೀದೆ ನೀವು ಒಂದ್ಸಲ ನಮ್ ಮನೆಗ್ ಬರ್ಲೇಬೇಕು. ನಿನ್ನೆ ಅಂಬಿಕಾ ಕಾಲ್ ಮಾಡ್ದಾಗ್ಲೂ ನಿಮ್ ಬಗ್ಗೆ ಹೇಳ್ದೆ. ಯಾವ ಅಂಬಿಕಾ? ಸಾರ್ ಅವ್ರ ಹೆಂಡತಿ. ಓ, ಮೊದಲನೇ ಮಗಳ ಜೊತೆ US ಅಲ್ಲಿ ಇದ್ದಾಳೆ. ಹಬ್ಬಕ್ ಬಂದ್ಬಿಡ್ತಾಳೆ. ಸರಿ, ನಾನ್ ಬರ್ಲಾ? ಬರ್ತೀನಮ್ಮ. ಅವರು ಬೇರೆಯವ್ರ ತರ ಅಲ್ಲ, ತುಂಬಾ ಒಳ್ಳೆ ಮನುಷ್ಯ. ಟೈಮ್ ಆಯ್ತು ಕಣೋ, ನೀನ್ ಹೋಗಿ ರೆಡಿ ಆಗ್ಬಾ. ಓಕೆ, ಬಾಯ್. ನೋಡ್ದ, ನಿನ್ ರಿಲೇಷನ್ ಒಬ್ಬ ಇಲ್ಲಿದ್ದಾನೆ. ನಿನ್ನ ಬಂದ್ ಸ್ವಲ್ಪ ದಿನನೇ ಆಗಿರೋದು, ಮನೆ ಮಾರ್ತೀಯಾ ಅಂತ ಕೇಳ್ತಿದ್ದಾರೆ. ಇಂಥವ್ರ ಜೊತೆ ಬೆಳ್ಬೆಳ್ಗೆ ಮಾತಾಡಿದ್ರೆ ದಿನ ಪೂರ್ತಿ ಹಾಳಷ್ಟೇ. ಒಬ್ಬೊಬ್ರು ಒಂದೊಂದರ ಇರ್ತಾರೆ, ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡ. 10:30 ಅಲ್ವಾ ಫಿಕ್ಸ್ ಮಾಡಿದೀರಾ? ವಿಲ್ ಬಿ ದೇರ್ ಇನ್ ಹಾಫ್ ಅನ್ ಅವರ್. ಓಕೆ, ಬೇಗ ಬಾರೋ. ಬಂದೆ ಕಣೋ. ಹೋಗೋಣ. ನಮಸ್ತೆ ಸರ್, ಬೇಗ ನಮಸ್ತೆ. ಅನು,
ಈವ್ನಿಂಗ್ ಭೇಟಿ ಆಗೋಣ. ಇದನ್ ಸ್ವಲ್ಪ ನೋಡ್ಬಿಟ್ಟು ಹೋಗೆ. ಈ ಡಿಸೈನ್ ಹೇಗಿದೆ ಅಂತ ಹೇಳು. ತುಂಬಾ ಆರ್ಡರ್ಸ್ ಬಂದಿದೆ. ನೈಸ್. ಇದನ್ನ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ ಹೇಗೆ? ಒಂದ್ ನಿಮಿಷ ಇರು, ನಾನೇ ಬರ್ತೀನಿ. ಅದಲ್ಲ, ಈವ್ನಿಂಗ್ ನೋಡ್ಕೊಳ್ಳೋಣ. ನಾನು MD ಕಾಲ್ ಮಾಡಿದಾರೆ. ಬಾಯ್. ಬಾಯ್. ಇವತ್ತೆಷ್ಟು ಗಂಟೆಗೆ ಕಾನ್ಫರೆನ್ಸ್? ಹೇ ಬೇಕರ್, ಇರು ಕಾಲ್ ಮಾಡ್ತೀನಿ. ಏನದು? ಅನುಗ್ ತೋರ್ಸೋಣ ಅಂತ ತಗೊಂಡ್ ಹೋಗಿದ್ದೆ. ಡಿಸೈನ್ ಕೇಳಕ್ ಹೋದೆ, ಆದ್ರೆ ಅವಳು ತುಂಬಾ ಬಿಸಿ. ಹೇ, ಇಟ್ಸ್ ನೈಸ್. ರಿಯಲಿ? ನಾನ್ ನಿಜಾನೇ ಹೇಳೋದು. ನನ್ ಚಾನೆಲ್ ನೋಡಿದ್ಯಲ್ಲ, ನಾವು ಇದ್ರ ಜೊತೆ ಫೋಟೋ ತೆಗೆದು FB ಹಾಕೋಣ. ಓಕೆ. ತುಂಬಾ ಒಳ್ಳೆ ಬೇಕರ್ ಅಂತ ಕ್ಯಾಪ್ಷನ್ ಹಾಕೋಣ. ಎಕ್ಸ್ಕ್ಲೂಸಿವ್ ಆಗಿ ಹಾಕೋಣ, ಭಯಪಡ್ಬೇಡ. ಸಾಯಿರಮ್ಮ, ಸೆಲ್ಫಿನ ನಾನು ಬರ್ತೀನಿ. ಊಟ ಇಲ್ಲಾದ್ರೂ ಇರ್ಬೋದು, ಸೆಲ್ಫಿ ಇಲ್ದೇ ಇರಕ್ಕಾಗಲ್ಲ. ಜರಿ ಜರಿ ಮದನ್ ಏನ್ ಸಾರ್ ಅವ್ರಿಬ್ರು ಇಲ್ಲಿ ಎಲ್ಲಿ? ಲೇ ತಮ್ಮಂದ್ರ, ನಿಮ್ ಲಕ್ ಕುಲಾಯಿಸ್ತು, ನಿಮ್ ಅದೃಷ್ಟ ಕುಲಾಯಿಸ್ತು. ಅದೇನಂದ್ರೆ ಹಲೋ FM ಪ್ರೋಗ್ರಾಮ್ ಟಾಪ್ ರೇಟ್ ಅಲ್ಲಿ ಇದೆ. ಅದು ಟೋಟಲ್ ರೇಟಿಂಗ್ ಅಲ್ಲಿ ಸೆಕೆಂಡ್ ಪ್ಲೇಸ್. ಸೂಪರ್ ಮಗ. ಒಂದ್ ನಿಮಿಷ. ಕೈ ಬಿಡು. ಏನು ಏನಾಯ್ತು? ನಾನು ಬರ್ತೀನಿ. ನೀನೇ ಹೇಳು. ಈಗ ನಮ್ ಪ್ರೋಗ್ರಾಮ್ ರೇಟಿಂಗ್ ಅಲ್ಲಿ ಬಂದಾಯ್ತಲ್ವಾ ಸರ್? ಮುಂದಿನ ತಿಂಗಳಾದ್ರೂ ಸ್ವಲ್ಪ ಸಂಬಳ ಜಾಸ್ತಿ ಕೊಡ್ಬೋದಲ್ವಾ? ಈಗ ಮನೆ ಬೇರೆ ತಗೊಂಡ್ ನಮ್ಗೆ ಕಮಿಟ್ಮೆಂಟ್ ಜಾಸ್ತಿ ಆಗೋಯ್ತು ಸರ್. ಹೆಂಡತಿರ ಆಸೆಗಳನ್ನು ಕೂಡ ನಮ್ಗೆ ಈಡೇರಿಸೋದಕ್ಕಾಗಿಲ್ಲ. ನಾವು ತುಂಬಾ ಕಷ್ಟದಲ್ಲಿ ಜೀವನ ಮಾಡ್ತಾ ಇದೀವಿ ಸರ್. EMI, ಮನೆ ಖರ್ಚು ಅಂತ ದುಡ್ಡಿನ ಅವಶ್ಯಕತೆ ತುಂಬಾನೇ ಇದೆ. ನಮಗ್ ಹೊರಗಡೆ ಎಷ್ಟು ಒಳ್ಳೆ ಆಫರ್ ಸಿಗ್ತಿದೆ ಅಂತ ಸರ್. ಇನ್ನು ಸ್ಯಾಲ್ರಿ ಆಗ್ಲಿಲ್ಲ ಅಂದ್ರೆ ನಾವು ಹೋಗ್ತಾನೆ ಇರ್ತೀವಿ. ಹೋಗ್ತಿರಲ್ಲ? ನನ್ ಬಿಟ್ಟು ಹೋಗ್ತಿರಲ್ಲ? ಹೋಗ್ಬಿಡ್ತಾರೆ. ನಾಯಿ ಕಂಪ್ನಿಯಿಂದ ಹೋದ್ರೆ CEO ನೀವೇನೆ. ಯಾವಾಗ ಹೋಗ್ತೀರಾ? ಹೋಗ್ತಿದ್ದೀರಾ? ನೀವೇನಾದ್ರೂ ಹೋಗಿಲ್ಲ ಅಂದ್ರೆ ನಮ್ಗೆ ಸ್ಯಾಲ್ರಿ ಜಾಸ್ತಿ ಮಾಡ್ಬೇಕು. ಕೊಡ್ತೀನಿ ಕೊಡ್ತೀನಿ. ತಿಂಗಳಿಗೆ 500 ರೂಪಾಯಿ ಜಾಸ್ತಿ ಕೊಡ್ತೀನಿ. 500 ರೂಪಾಯಿ ಜಾಸ್ತಿ. ಯಾವಾಗ ನೋಡಿದ್ರು ಕಾಸು ಕಾಸು. ಅಣ್ಣ, ನನ್ಗೊಂದು ಹೆಲ್ಪ್ ಮಾಡಕ್ಕಾಗತ್ತಾ? ಹೇಳಿ ಮೇಡಮ್. ಆ ಅಳಸ್ಲೇನ್ ಮರದ ಕೊಂಬ್ ಕಡಿಬೇಕು. ಅಯ್ಯೋ ಮೇಡಮ್, ಇಲ್ಲಿ ಸೆಕ್ರೆಟರಿ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದಾರೆ ಮೇಡಮ್, ಪ್ರೈವೇಟ್ ಆಗಿ ಏನು ಮಾಡಬಾರ್ದಂತ. ಪ್ರೈವೇಟ್ ಆಗಿ ಬೇಡ, ಪಬ್ಲಿಕ್ ಆಗಿ ಮಾಡ್ಕೊಡಿ. ಹಾಗಾದ್ರೆ ಸೆಕ್ರೆಟರಿ ಹತ್ರ ಮಾತಾಡ್ಕೊಂಡ್ ಬರ್ತೀನಿ. ನೀವೇನು ಕೇಳ್ಬೇಡಿ, ನಾನೇ ನೋಡ್ಕೋತೀನಿ. ಅಕ್ಕ, ಅದು ಅಲ್ಲಿರೋ ಮರದ ಕೊಂಬೆ ಕಡಿಬೇಕಿತ್ತು. ಏನಾದ್ರೂ ಮಚ್ಚು ಇಲ್ಲ ಕಡಿಯೋ ಅಂತದ್ ಏನಾದ್ರೂ ಇದ್ಯಾ? ಒಂದ್ ನಿಮಿಷ. ಏನಾಯ್ತಮ್ಮ? ಈ ಕೊಂಬೆನ ಕಡಿಬೇಕು. ಇದನ್ ಕಡಿದ್ರೇನೆ ನೆಮ್ಮದಿಯಾಗಿರೋದು. ನೀನ್ ಸ್ವಲ್ಪ ಈ ಕಡೆ ಬಾ. ಬಾ, ನಾ ಸರಿ ಮಾಡ್ತೀನಿ. ಕೆಳಗಡೆ ಇಡಿ. ನಾನ್ ಇದನ್ ಸರಿ ಮಾಡ್ಕೊಟ್ರೆ 10-20 ಕೊಡ್ತೀಯ ಅಲ್ವಾ? ಅಲ್ಲ, ನಾನ್ ಅದಕ್ಕೋಸ್ಕರ ಮಾಡ್ತಿಲ್ಲ. ಇರು, ನಾನೇ ನೋಡ್ತೀನಿ. ಅಜ್ಜಿ, ನಾನ್ ಹೇಳೋದ್ ಕೇಳಿ, ನೋಡ್ಕೊಂಡು. ಮತ್ತೆ ಇಂಥದ್ದನ್ನೆಲ್ಲ ಎಷ್ಟ್ ನೋಡಿದೀನಿ. ನೋಡು, ಆ ಕತ್ತಿ ಈ ಕಡೆ ಕೊಡು. ಅಜ್ಜಿ, ನೋಡ್ಕೊಂಡು. ಅಯ್ಯ